ತಾನೆ? ಅಲ್ಲಮ್ಮ, ಇವನು ನನ್ನ ಅಣ್ಣ ಅಂತ ಹೇಳ್ಕೊಂಡು ಈ ರೀತಿ ನಡ್ಕೊಳ್ಳೋದಕ್ಕೆ ನಿನ್ಗೆ ಏನ್ ನಾಚಿಕೆ ಅನ್ಸೋದಿಲ್ವಾ? ನೋಡಮ್ಮ, ಯಮನಿಂದ ತನ್ನ ಗಂಡನ ಸಾವನ್ನ ಗೆದ್ದು ಬಂದ ಸಾವಿತ್ರಿ ಅಂತ ಪಡ್ಕೊಂಡಿರೋ ನಾಡು ಕಣಮ್ಮ ಇದು. ಹುಚ್ಚ ಆದ್ರೂ ಅವನ ಜೊತೆ ಸಂಸಾರ ಮಾಡಿ ವಂಶದ ಕೀರ್ತಿಯನ್ನು ಬೆಳಗಿದ ಹೇಮರೆಡ್ಡಿ ಮಲ್ಲಮ್ಮ ಬಾಳಿದಂತ ಹೋರಿದು. ಈ ರೀತಿ ಇವನ್ ಜೊತೆ ನಡ್ಕೊಳ್ಳೋದಕ್ಕೆ ನಿನಗೇನು ಅನ್ಸದೇ ಇಲ್ವಾ? ಇವನ್ ಏನಾಗ್ಬೇಕು ನಿನಗೆ? ಸಾವಿತ್ರಿ, ಹೇಳಿದ ಅರ್ಥ ಆಗಲ್ವಾ ನಿನಗೆ? ನಾನು ನನ್ನ ಅಣ್ಣ ಜೊತೆ ಮಾತಾಡ್ತಾ ಇದ್ರೆ ಅದು ನೀನು ಸಂಶಯ ಪಡ್ತಾ ಇದ್ಯಾ? ಇದೆಲ್ಲ ಸರಿ ಬರಲ್ಲ. ಏನು ಅಣ್ಣ ತಂಗಿ ಸಂಬಂಧ ಅನ್ನೋದು ಬಹಳ ಪವಿತ್ರವಾದದ್ದು ಕಣಮ್ಮ. ಅದಕ್ಕೋಸ್ಕರ ರಕ್ಷಾ ಬಂಧನದಿಂದ ನನ್ನ ಅಣ್ಣ ಚೆನ್ನಾಗಿರ್ಲಿ ಅಂತ ರಾಖಿ ಕಟ್ಟಿ ತಂಗಿ ಆದವಳು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾಳೆ. ಅದೇ ರೀತಿ ಅಣ್ಣ ಕೂಡ ತನ್ನ ತಂಗಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟು ಆ ತಂಗಿ ಬಾಳಿನ ಉದ್ಧಾರಕ್ಕೋಸ್ಕರ ಪ್ರತಿ ಕ್ಷಣನ ಅವಳನ್ನ ಕನಸಾಗಿ ಕಾಯ್ತಾ ಇರ್ತಾನೆ ಕಣಮ್ಮ. ಅಂತ ಅಣ್ಣ ತಂಗಿಯ ಪವಿತ್ರವಾದ ಸಂಬಂಧಕ್ಕೆ ಕಳಂಕ ಬರೀತಿದ್ಯಲ್ಲ, ನಿನ್ಗೆ ನಾಚಿಕೆ ಆಗೋದಿಲ್ವಾ? ಏನಾದ್ರೂ ಆಗಿ ಇವನಿಗೂ ನಿನಗೂ ಏನು ಸಂಬಂಧ ಅಂತ ನನಗೆ ಗೊತ್ತಾಗ್ಲೇಬೇಕು. ಹೇಳು. ಸಾವಿತ್ರಿ, ಇಲ್ಲದ ವಿಷಯ ಬಗ್ಗೆ ತಲೆ ಕೆಡಿಸ್ಕೋತಿದ್ರೆ ಒಳ್ಳೆಯದು. ಬಾಯಿನ ಬಿಗಿ ಹಿಡಿದು ಮಾತಾಡೋ. ಕಂಡ ಸ್ತ್ರೀಯರ ಜೊತೆ ನೀನ್ ಆಸೆಗಳನ್ನ ತೀರ್ಸ್ಕೊಳ್ತಿದ್ಯಲ್ಲ, ನೀನ್ ಆತರಿಗೆ ಏನ್ ತಗೊಂಡೋಡಿಬೇಕು ಹೇಳು. ನಿನ್ ಸಣ್ಮುಖೆ. ಸಾವಿತ್ರಿ, ನೀನು ಒಬ್ಳು ಹೆಣ್ಣೇನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡು. ವಿಚಾರಿಸಿ ಅಪಾದವರ್ಸು. ಓ ಹೆಣ್ಣು, ಇವಳಿಗೆ ಮಕ್ಕಳು ಇಲ್ಲ, ಹೆಣ್ಣು ಯಾವ್ದು ಗಂಡು ಯಾವ್ದು ಅಂತ ಗೊತ್ತಿಲ್ಲ ಅಂದ್ಮೇಲೆ ಇವಳ ಹತ್ರ ಅನಿಸ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಆ ದೇವ್ರ ಹಣೆಲಿ ಮಕ್ಕಳೇ ಇಲ್ದಿರೋ ಭಾಗ್ಯನ ಬರೆದು ಕಳ್ಸಿದ್ದಾನೆ. ನೋಡಮ್ಮ, ಮಾತ್ಕೋ ಮಕ್ಳಿಲ್ದೇ ಇರೋಳು ಬಂಚೆ ಅಂತ ಹೇಳ್ಸಿ ಮಾತಾಡ್ಬೇಡ. ಆ ಭಗವಂತ ನನ್ನ ಹಣೆಯಲ್ಲಿ ಮಕ್ಳು ಯೋಗ ಬರೀಲ್ದೇ ಇರ್ಬೋದು, ಹಾಗಂತ ಅದನ್ನ ಚುಚ್ಚಿ ಮಾತಾಡ್ಬೇಡ. ನೀನೇನಂದ್ರೂ ಅದನ್ನ ನಾನು ಸಹಿಸ್ಕೋತೀನಿ. ಆದ್ರೆ ನಿನಗೂ ಇವನಿಗೂ ಏನು ಸಂಬಂಧ ಅಂತ ನನಗೆ ಗೊತ್ತಾಗ್ಲೇಬೇಕು. ನೋಡು, ಇದು ನಂದ ಮತ್ತೆ ನಮ್ಮ ಅಣ್ಣನ ವಿಷಯ. ಈ ವಿಷಯಕ್ಕೆ ನೀನ್ ತಲೆ ಹಾಕಿರಾಗೆ ಸುಮ್ಮನೆ ಇದ್ರೆ ನಿನಗೆ ಒಳ್ಳೇದು. ಹುಷಾರ್. ನೋಡು, ಇದೇ ಮೊದಲೇ ಸಲ ಹೇಳ್ತಾ ಇದೀನಿ, ಮತ್ತೆ ನನ್ನ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ತಲೆ ಹಾಕಬಾರ್ದು. ಅರ್ಥ ಆಯ್ತಾ? ಅಮ್ಮ, ಸುವರ್ಣ, ನನ್ನ ಮೇಲೆ ಕೈ ಮಾಡೋಷ್ಟು ಅದು ಮೀರಿದೆ ಕತ್ತೆ. ನನ್ನ ಅಣ್ಣ ಮದುವೆ ಮುಂಚೆ ನಿನ್ನ ಒಟ್ಟಾರೆ ಇಷ್ಟ ಆದ್ರೆ ಇನ್ನು ಮದುವೆ ಆದ್ಮೇಲೆ ಇನ್ನೇನ್ ಮಾಡ್ಬೋದು? ನನ್ನ ಅಣ್ಣನ ಹೆಣ್ಣದಿಯಾಗಿ ಬರೋಳೆಂದು ಸುಮ್ಮನೆ ಇದ್ದೇನೆ. ಏನು ಮದುವೆ ಅನ್ನೋದು ಮುಗ್ದೋಗಿರೋ ಮಾತು. ಪಾಪ ನಿನಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇದೇನಕ್ಕೆ ಇವಳು ಮಾತು ವಿಚಿತ್ರವಾಗಿದೆ. ವಿಚಿತ್ರ ಅಲ್ಲಪ್ಪ, ಸಚಿತ್ರ. ಈಗ ಸುನಿಲನ್ ಜೊತೆ ಇವಳು ಮದ್ವೆ ಆಗೋಗಿದೆಪ್ಪ. ಇದೇನು ಹೇಳ್ತದೆ ರಾಜ್ಗೆ? ಒಡ ಹುಟ್ಟಿದವ್ರನ್ನ ಬಿಟ್ಟು ಮದುವೆ ಆದ ನಾನು ಸುನಿಲ್ಲ. ಹೌದು ಕಣ, ನಿನ್ಗೆ ನನ್ನ ತಂಗಿ ಮತ್ತೆ ನಿಮ್ಮ ಅಣ್ಣ ಸುನಿಲ್ ಮದುವೆಯಾಗಿ ತುಂಬಾ ದಿನಗಳೇ ಆಗೋಯ್ತು. ಹಾ, ನೀನು ಇದ್ದಿದ್ರೆ ನಿನ್ಗೇನಾದ್ರೂ ಸಿಕ್ತಿದ್ದೇನೋ? ನಾನು ಯಾವ ತರ ಹೇಳ್ದೆ ಅಂದ್ರೆ, ನಿನ್ಗೂ ಅವ್ರಿಗೆ ಅಕ್ಷತೆ ಕಾಳಾಕೋ ಯೋಗ ಸಿಕ್ತಿತ್ತೇನೋ ಅಂತ ಹೇಳ್ದೆ ಬಸವರಾಜ್. ಜಗನ್ನಾಥ್, ಕೊನೆಗೂ ನೀನು ನನ್ನ ಛಲ ತೀರ್ಸ್ಕೊಂಡೆ ಅಲ್ವಾ? ಹಿಂದೆ ಕೌರವರಿಗೆ ಜಯ ಸಿಕ್ಕಿದ್ದು ಕೇವಲ ಕ್ಷಣಿಕವಾಗಿ, ಮುಂದೆ ಅಪಜಯ ಹೊಂದಿದ ಪಾಂಡವರಿಂದ. ಕುರುಕ್ಷೇತ್ರದಲ್ಲಿ ನಿರ್ನಾಮವಾದರೆ ಎಂಬುದನ್ನು ಮಾತ್ರ ಮರಿಬೇಡ. ಒಂದು ವೇಳೆ ನೀ ನನ್ನ ಮನದಾಗ ದ್ರೋಹವೆಸಗಿದಾದರೆ ಈ ನಿನ್ನ ರಕ್ತದಿಂದ ನನ್ನ ಹಿರಿಯ ರಕ್ತ ಮಜ್ಜನ ಮಾಡಿಸಿ ಕುದಿತಿರುವ ಈ ನನ್ನ ರಕ್ತಕ್ಕೆ ಶಾಂತಿ ದೊರಕಿಸಿಕೊಳ್ಳುವ ಜಗನ್ನಾಥ್, ಶಾಂತಿ ದೊರಕಿಸಿಕೊಳ್ಳುವೆ. ಕಾಗೆ ಕೂಗಿದ್ರೆ ಕೋಗಿಲೆ ಆಗಲ್ಲ ಕಣ. ನನ್ನ ಯೋಗ್ಯತೆಯಲ್ಲಿ ನಿನ್ನ ಯೋಗ್ಯತೆಯಲ್ಲಿ ನೋಡ, ನನ್ನನ್ನ ಎದುರಿಸ್ತೋರ್ನ ಇಲ್ಲಿವರೆಗೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಹೇ ಬಸವರಾಜ್, ಅವ್ರನ್ನ ಮುಗಿಸೋದೆ ಈ ಜಗನ್ನಾಥನ ಗುರಿ.
ದೊಡ್ಡ ಉದ್ದ ಇದೆಯಾ ನನ್ನ ಮಗನೇ? ಏನ್ ಕೋಟಾ ಬುದ್ಧಿ ತೋರಿಸ್ತೀಯೋ? ಏ ಬಸವರಾಜ್, ಇನ್ನು ಹಾಲು ಕುಡಿದಿರೋ ತುಟಿನೇ ಹಾರಿಲ್ಲ, ಆಗಲೇ ನಿಗ್ರಹ ಆಗ್ತೀಯಲ್ಲ? ಕನ್ನಡಕ ಕೊಟ್ಟಿಲ್ಲ, ಸರಿ ಇರಲ್ಲ ನನ್ನ ಮಗನೇ. ಕೊಟ್ಟಿದ್ದೀನಿ ನಾನು. ನೀ ನನ್ನ ಭುಜದ ಮೇಲೆ ಕೈ ಹಾಕಿ ಅಪಹಾಸ್ಯ ಮಾಡಿರಬಹುದು, ಆದ್ರೆ ನಿನ್ನ ದೇಹವನ್ನು ಕೊಚ್ಚು ಹದ್ದುಗಾಗಿ ಇಟ್ಟಾಗ ಆ ಹರಿದುಕೊಂಡು ತಿನ್ನುತ್ತವೆ ಆ ಕಾಯಗಳು. ಐಸಾ ಗೆಟ್ ಔಟ್, ಗೆಟ್ ಔಟ್, ನನಗೆ ಗೆಟ್ ಔಟ್. ಬಸವರಾಜ್, ನನ್ನನ್ನೇ ಗೆಟ್ ಔಟ್ ಅಂತ ಹೇಳಕ್ಕೆ ನೀನ್ ಯಾರೇ? ಈ ಮನೆ ಹಕ್ಕುದಾರ? ಯಾರ ಹಕ್ಕುದಾರ? ಹಕ್ಕುದಾರ ಸುಳ್ಳು ಸುಳ್ಳು, ಇದೆಲ್ಲ ಮೋಸ. ನೀವ್ ಅರ್ಧ ಆಗಿರೋದು ಡೂಪ್ಲಿಕೇಟ್, ನನ್ನ ಹತ್ರ ಒರಿಜಿನಲ್ ಇದೆ, ಅರ್ಥ ಆಯ್ತಾ? ಮೋಸ ಮೋಸ, ನೀವೆಲ್ಲ ಮೋಸದ ಬಸ್ ನೋಡಿದ್ದೀರಾ? ಹೌದಪ್ಪ ಹೌದಪ್ಪ ಬಸವರಾಜು, ಹೌದು. ಅವ್ರು ಹೇಳ್ತಾ ಇರೋದು ನಿಜನಪ್ಪ, ನಿಜ. ಈ ಮನೆಯ ಎಲ್ಲ ಜವಾಬ್ದಾರಿಯನ್ನು ಹೆಸರಿಗೆ ಬರ್ಕೊಟ್ಟು ಈ ಮನೆ ಭಾಗ ಆಗೋದನ್ನ ತಪ್ಪಿದ್ದೀನಪ್ಪ, ತಪ್ಪಿದ್ದೀನಿ ಅಣ್ಣ. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಣ್ಣ. ಬಸವರಾಜ, ನೀನಿದ್ಕೆ ಒಪ್ಕೊಳ್ಳೇಬೇಕು, ಒಪ್ಕೊಳ್ಳೇಬೇಕು. ನಾನು ಅಪ್ಪನ ಕೊಟ್ಟ ಮಾತಿನಂತೆ ಈ ಮನೆ ಭಾಗ ಆಗೋದನ್ನ ತಡೆದು ಈ ಕೆಲಸ ಮಾಡಿದ್ದೀನಿ ನೋಡು. ನೀನು ನಾನು ಕೊಟ್ಟ ಮಾತಿನಂತೆ ನಡ್ಕೋಬೇಕು, ಇಲ್ಲ ಅಂದ್ರೆ ನೀನು ನನ್ನ ಮೇಲೆ ಇಲ್ಲಿವರೆಗೆ ಇಟ್ಟಿದ್ದು ಎಲ್ಲವೂ ವಿಶ್ವಾಸವನ್ನು ಬದಿಗೆಳೆದು ನಾನು ಎಲ್ಲರೂ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಇಲ್ಲ ಬಸವರಾಜ, ಬೇಡ ಕಣ, ಅದಕ್ಕೆ ಅವಕಾಶ ಮಾಡ್ಕೋಬೇಡ. ನೀ ಕೈ ಮುಗಿತೀನಿ ಕಣ ಬಸವರಾಜ, ನೀ ಕಾಲು ಬೀಳ್ತೀನಿ, ಒಪ್ಬೇಡ ಬಸವರಾಜ. ಅಣ್ಣ ದುರ್ವಿಧಿಯೇ, ಇಲ್ಲಿಗೆ ಬಂದಿದ್ದ ನನ್ನ ಬಾಳು 4 ಜನಕ್ಕೆ ಕೈ ಇದೆ. ಈ ಕೈಗಳು ನನಗೆ ಎಣಬೇಕೆಂದು ಮತ್ತ ಬರ್ಲಿಕ್ಕೆ ಕೇಳಲೆ, ಎಲ್ಲ ದೈವ ಇಚ್ಛೆ. ಅಣ್ಣ, ನನ್ನ ರಿಸಲ್ಟ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಅಣ್ಣ. ಈಗ ಮುಂದಿನ ಎಜುಕೇಶನ್ಗಾಗಿ ನಂಗೆ ಸ್ವಲ್ಪ ಹಣ ಬೇಕಾಗಿದೆ ಅಣ್ಣ. ಅದಕ್ಕಾಗಿ ಬಾಯಿಗೆ ಬಂದಂತ ಮಾತನಾಡಿದ ಭೂಪ ಈಗ ಬಂದಿದ್ದಾನ ಹಣ ಕೇಳ್ಕೊಂಡು ಜನ್ಮಕ್ಕೆ ಬೆಂಕಿ ಹಾಕ. ಅಣ್ಣ, ಆಯ್ ಕೊಡುವುದಾಗದಿದ್ದರೆ ಅಣ್ಣ, ಕದರ ನಾಚಿಕೆ ಅಣ್ಣ, ಹಾಗೆ ಕೊಡುವುದಾಗದಿದ್ದರೆ ನಾನು ಬರೋದು ನೀನೇ ಇಟ್ಕೊಂಡು ಅಂದ್ಕೊಂಡಣ್ಣ. ಎಲ್ಲಿದೆ ಬರೋ ಅರ್ಧ ಆಸ್ತಿ ನೋಡು. ಎಲ್ಲರೂ ಹಣವನ್ನು ಕೇಳ್ತಾ ಇದ್ರೆ ನಾನು ಬರೋ ಸಂಬಳನ ನಿಲ್ಲಿಸ್ಬೇಕಾಗುತ್ತೆ. ಸೋಣ ಮಾರ ಈ ತಲೆ ತಿರ್ಕು ಜೊತೆ ಏನ್ ಮಾತು ನೋಡಿ. ಎಲ್ಲಾದ್ರೂ ಮೂಲೆಯಲ್ಲಿ ಯಾವ್ದಾರ ಕೆಲಸ ಮಾಡ್ಕೊಂಡು ತಂಗ್ಲಾಗಿಗ್ಲ ತಿಂಕ ಬಿದ್ದಿದ್ರೆ ಬಿದ್ದಿರಿ, ಇಲ್ಲಾಂದ್ರೆ ಎಲ್ಲಾರು ಹಣ ಹೋಗಿ. ಅಣ್ಣ, ಹಣ ಇಲ್ಲ ಮಾತ್ರ ಬಿಡೋಣ. ಜೀವನ ನಾಟಕ ರಂಗ, ಆದೇವನ ಚದುರಂಗ, ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಜೀವನ ನಾಟಕ ರಂಗ, ಆದೇವನ ಚದುರಂಗ,
ಇಲ್ಲಿ ಯಾರಿಗೆ ಯಾರೂ ಇಲ್ಲ ಅನುಬಂಧಕ್ಕೆ ಅರ್ಥವೇ ಇಲ್ಲ ಅನುಬಂಧಕ್ಕೆ ಅರ್ಥವೇ ಇಲ್ಲ ನೋಡಪ್ಪ ಇವಾಗ ನಂದು ನಿಮ್ಮಣ್ಣಂದು ಏನೇ ಇಲ್ಲ ಕಣೋ ಏನೇ ಇದ್ರು ನಿಮ್ ಸುನಿಲ್ ಅಣ್ಣನು ಸುವರ್ಣ ಅದಕ್ಕೆನ ಕೇಳ್ಕೋಬೇಕಪ್ಪ ಬೇಡತ್ತೆ ಬೇಡ. ಆ ಒಡವೆಗಳು ನಿಮ್ಮ ತವರಿನವರು ಕೊಟ್ಟ ಉಡುಗೊರೆಮ್ಮ. ಆ ಒಳನ್ನು ತೆಗೆದುಕೊಂಡು ಹೋಗಿ ನಾನೇನ್ ಮಾಡಲಿ ತಾಯಿ? ನನ್ನ ಎತ್ತ ತಾಯಿ ಸಮಾನವಾದ ನಿನ್ನ ಆಶೀರ್ವಾದ ನನ್ನ ಮೇಲಿದ್ರೆ ಅಷ್ಟೇ ಸಾಕು ತಾಯಿ, ಅಷ್ಟೇ ಸಾಕು. ಬಸವರಾಜ, ಮತ್ತೆ ಹಣದ ವ್ಯವಸ್ಥೆ ಏನೋ ಮಾಡ್ತೀಯಾ? ಹಣ ಹಣವಿಲ್ಲದ ಕೆಲಸ ನಡೆಯಲಾರದ ಈ ದುಸ್ತರ ಪರಿಸ್ಥಿತಿಯಲ್ಲಿ ಇಲ್ಲ ಅಣ್ಣ, ಇಲ್ಲ. ಕೆಲಸ ಸಾಗುವಂತೂ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯಾವ್ದಾದ್ರೂ ಒಂದು ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತೀರಣ್ಣ. ನೋಡು ಈ ಸಮಾಜದಲ್ಲಿ ನಿನಗೆ ಯಾರೋ ಕೆಲಸ ಕೊಡ್ತಾರೆ. ನೋಡು ವಿದ್ಯಾಭ್ಯಾಸನ ಅಂತ ಕೆಲ್ಸಿದ್ರೆ ನಿನಗೆ ಯಾರು ಕೆಲಸ ಕೊಡೋದಿಲ್ಲ ಕಣೋ. ಸುಮ್ಮನೆ ಈ ಒಡವೆಗಳು ತಗೊಂಡು ನಿನ್ನ ಬದುಕನ್ನ ನೀನು ಕಟ್ಕೊಳ್ಳು, ವಿದ್ಯಾಭ್ಯಾಸ ನೀನು ಮುಂದುವರಿಸು. ಬೇಡಮ್ಮ, ಬೇಡ. ಆ ಒಡವೆಗಳು ನಿಮ್ಮ ತವರಿನವರು ನಿಮ್ಗೋಸ್ಕರ ಕೊಟ್ಟ ಹುಡುಗರೇ ಅಮ್ಮ. ಅವುಗಳನ್ನು ತೆಗೆದುಕೊಂಡು ಹೋಗಿ ನಾನೇನು ಮಾಡೇ ತಾಯಿ? ಎತ್ತ ತಾಯಿ ಸಂಬಂಧ ನಿನ್ನ ಆಶೀರ್ವಾದ ಅಷ್ಟಿದ್ರೆ ಸಾಕುದಮ್ಮ, ಅಷ್ಟಿದ್ರೆ ಸಾಕಮ್ಮ. ಸಾವಿತ್ರಿ, ನೀನು ಕೊಡುವ ಹಣ ಸಾಕಾಗುದಿಲ್ಲ ಸಾವಿತ್ರಿ. ಅದಕ್ಕೆ ನಿನ್ನ ಕೊಡ್ತಾ ಇರೋ ಒಡವೆಗಳ ಜೊತೆಗೆ ನಿನ್ನ ಕೊರಳಲ್ಲಿ ಹೊಡಿತಾ ಇರೋ ಆ ಮಾಂಗಲ್ಯ ತಾಳನ್ನು ಕೂಡ ಬಿಚ್ಕೊಟ್ಬಿಡು ಅಣ್ಣ. ಒಬ್ಬ ಸಾಧುವೊಬ್ಬರು ತನ್ನ ಮೈದುನನ ಏಳಿಗೆಗಾಗಿ ತನ್ನ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಬಿಚ್ಚಿಕೊಟ್ಟಳೆಂದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ನಿನ್ನ ಹೆಸರನ್ನು ಬರೆಯುವಂತಾಗಲಿ. ಬಿಚ್ಕೊಡು ಸಾವಿತ್ರಿ, ಬಿಚ್ಕೊಡು. ಪತಿಯೇ ಪರದೈವ ಅಂತ ನಂಬ್ಕೊಂಡಿದ್ದೀನಿ. ನೀವೇ ನನ್ನ ಕಣ್ಣೆದುರಿಗಿರ್ಬೇಕಾದ್ರೆ ಈ ಚಿನ್ನದ ಸರ ನನಗೆ ಬೇಕಾಗಿಲ್ಲ. ಪತಿಯ ಆಜ್ಞೆಯನ್ನನುಸರಿಸಿ ತನ್ನ ಮೈದುನನಿಗೆ ನೀಡುವಳು ತನ್ನ ಕೊರಳ ಮಾಂಗಲ್ಯ. ಮಕ್ಕಳೆಂದು ಭಾವಿಸಿದ ಮೈದುನನಿಗೆ ಪತಿಯಾಜ್ಞೆಯನ್ನನುಸರಿಸಿ ನೀಡುವಳು ಕೊರಳ ಮಾಂಗಲ್ಯ ಕೊರಳ ಮಾಂಗಲ್ಯ. ಬೇಡಮ್ಮ, ಮತ್ತೆ ನನ್ನ ಸ್ವಾರ್ಥಕ್ಕಾಗಿ ಕರತೆ ಕುರಳನ್ನು ಖರೀದಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಲು ಬಯಸುವ ಬಣ್ಣ ನಾನಲ್ಲಮ್ಮ, ನಾನಲ್ಲ. ಈ ನಿನ್ನ ಮೈದುನ ಪರನಾರ್ಯರ ತಾಳಿ ಕಾಪಾಡುವ ನನಗೆ ನನ್ನ ಅತ್ತಿಗೆ ಮಾಂಗಲ್ಯ ತೆಗೆದರೆ ಪಾಪಿ ನಾನಲ್ಲಮ್ಮ, ನಾನಲ್ಲ. ಅದಕ್ಕೆ ನಿಮ್ಮ ಕೈಯಲ್ಲಿರುವ ಒಡ ನಾನು ಅಷ್ಟೇ ಕೊಡುತ್ತಾಯಿ. ಕೊಡು ಸಾವಿತ್ರಿ, ಕೊಡು. ಬೇಗ ಹೋಗಿ ಅವ್ನ ಕೆಲಸ ಮುಗಿಸ್ಕೊಂಬರ್ಲಿ. ಕೊಟ್ಟಲ್ಸು ಸಾವಿತ್ರಿ, ಕೊಟ್ಟಲ್ಸು. ಅದಕ್ಕೆ ಸಿರಿ ಸಂಪತ್ತಿಲ್ಲದಾಗ ಬಡಬಗರಿಗೆ ದಾನ ಮಾಡಿದ ಈ ನಿನ್ನ ಕೈಗಳು ತನ್ನ ಮಗನ ಸ್ವರೂಪನಾದ ನನಗೆ ನಿಮ್ಮ ಎಲ್ಲ ಒಡವೆಗಳನ್ನು ಕೊಡುವ ಪರಿಸ್ಥಿತಿ ಬಂದೋದೈತಲ್ಲಮ್ಮ. ಅದಕ್ಕೆ ಈ ಮನೆ ಹಿಂದಿದ ತೇಜಸ್ಸು ಈ
ಬಂಗಾರವು ನಿಮ್ಮ ಮೈ ಮೇಲಿಂದ ನನ್ನ ಕೈಗೆ ಬಂದಾಗ ಕಳೆದುಕೊಂಡ ದೇಶ ಹೊಂದಿತ್ತು ತಾಯಿ, ಕಳೆದುಕೊಂಡ ದೇಶ ಹೊಂದಿತ್ತು. ನಂಗೆ ಆಶೀರ್ವಾದ ಮಾಡಮ್ಮ. ಹೋಗ್ಬಾ, ನೀನ್ ಅನ್ಕೊಂಡಿರೋ ಕೆಲ್ಸ ಆದಷ್ಟು ಬೇಗ ನೆರವೇರ್ಲಪ್ಪ. ಹೋಗ್ಬಾ ಅಣ್ಣ. ಬಸವರಾಜ, ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ, ಆಸೆಯಲ್ಲ ವಿಫಲ. ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ, ದೇವ ಆಸೆಯಲ್ಲ ವಿಫಲ, ದೇವ ಆಸೆಯಲ್ಲ ವಿಫಲ.